ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ 3 ಮಂತ್ಸಿಂದ ಯಾವುದೇ ಯೂಟ್ಯೂಬ್ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಸೊ ಸಮ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಸಮ್ ಪರ್ಸ್ನಲ್ ವರ್ಕ್ಸಿಂದ ಸೊ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗಿಂದ ವೀಕ್ಲಿ 2 or 3 ವೀಡಿಯೋಸನ್ನು ಮಾಡೋಕ್ಕೆ ನಾನು ಪ್ರಯತ್ನಿಸ್ತೇನೆ. ಸೊ ಕಂಪ್ಲೀಟ್ಲಿ ಟೆಕ್ನಿಕ್ ಅನಲೈಸ್ ಮೇಲೆ ವೀಡಿಯೋಸ್ ಅನ್ನೋದಿರಲಾಗುತ್ತೆ. ಸೊ ಯಾವುದೇ ಡೈಲಿ ಅನಲೈಸ್ ವೀಡಿಯೋಸ್ ಅನ್ನೋದು ಮಾಡೋದಿಲ್ಲ. ಇನ್ ಬಿಟ್ನಲ್ಲಿ ಯಾವಾಗಾದರೂ ಅನಲೈಸ್ ವೀಡಿಯೋಸ್ ಬರ್ಬೋದು. ಸೊ ಡೈಲಿ ಅನಲೈಸ್ ವೀಡಿಯೋಸ್ ಅನ್ನೋದು ಮಾಡೋದಿಲ್ಲ. ಯಾಕಂದರೆ ಸೊ ಡೈಲಿ ಅನಲೈಸ್ ಅನ್ನೋದು ನಾವೇ ಓನಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಒಬ್ಬರು ಹೇಳಿರೋ ಅನಲೈಸನ್ನು ನಾವು ಫಾಲೋ ಮಾಡಿದಲ್ಲಿ ಸೊ ನಾವು ಬೇರೆಯವ್ರನ್ನ ಫಾಲೋ ಮಾಡ್ದಂಗೆ ಆಗುತ್ತೆ. ಓಕೆ, ಟೆಕ್ನಿಕ್ ಅನಲೈಸ್ ಅನ್ನೋದು ಕಂಪ್ಲೀಟಾಗಿ ಕಲ್ತ್ಕೊಂಡು ನಾವೇ ಓನಾಗಿ ಡೈಲಿ ಅನಲೈಸ್ ಅನ್ನೋದು ಮಾಡಬೇಕಾಗುತ್ತೆ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸ್ಟಾಕ್ಸ್ಗಳ ಮೇಲೆ ಆಗಿರ್ಬೋದು. ಓಕೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರತಿಯೊಂದು ನೀವು ಟೆಕ್ನಿಕ್ ಅನಲೈಸ್ ಕಲ್ತ್ಕೊಳ್ಬೇಕಂದಲ್ಲಿ ಸಪ್ರೇಟಾಗಿ ಒಂದು ಕೋರ್ಸ್ ಇದೆ, ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಇದೆ. ಆ್ಯಂಡ್ ಆ ಕೋರ್ಸಿಗೆ ಜಾಯ್ನ್ ಆಗಿದ್ದಲ್ಲಿ ಸೊ ಕಂಪ್ಲೀಟ್ಲಿ ಟೆಕ್ನಿಕ್ ಅನಲೈಸ್ ಬಗ್ಗೆ ಹೇಳಲಾಗಿದೆ. ಆ್ಯಂಡ್ ಸ್ಟ್ರಾಟಜಿಸ್ಗಳಿವೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಸ್ಟ್ರಾಟಜಿಸ್ಗಳಿವೆ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸ್ಟಾಕ್ಸ್ಗಳ ಮೇಲೂ ಒಳ್ಳೆ ಸ್ಟ್ರಾಟಜಿಗಳಿವೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ಗೆ ಆ್ಯಂಡ್ ಇಂಟರ್ಡೇ ಟ್ರೇಡಿಂಗ್ ಸಲುವಾಗಿ ಒಂದು ಸ್ಕ್ಯಾನರ್ಸನ್ನು ಪ್ರೊವೈಡ್ ಮಾಡಲಾಗಿದೆ. ಅದ್ರ ಜೊತೆಗೆ ನಿಮ್ಮ ಪ್ರಾಕ್ಟೀಸ್ ಪರ್ಪಸ್ಗೆ 1 month ಇಂಟರ್ಡೇ ಕಾಲ್ಸ್ ಅನ್ನೋದು ಫ್ರೀಯಾಗಿ ಕೊಡಲಾಗುತ್ತೆ. ಆ್ಯಂಡ್ 1 year ಇನ್ವೆಸ್ಟ್ಮೆಂಟ್ಸ್ ಕಾಲ್ಸ್ ಅನ್ನೋದು ಕೊಡಲಾಗುತ್ತೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ನೀವು ಆ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಭಾಳಷ್ಟು ಯೂಸೇಬಲ್ ಆಗಿರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ತಿಳ್ಕೊತಿದ್ದೇವೆ. ಆಲ್ರೆಡಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ನಾವು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಅದಕ್ಕೆ ಸ್ವಲ್ಪ ಹೆಚ್ಚಿನ ನಾಲೆಜ್ ಅನ್ನೋದು ಇದರಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂದರೆ ಏನು, ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಎಲ್ಲಿ ಮೇನಾಗಿ ಆ್ಯಕ್ಟ್ ಆಗುತ್ತೆ, ಮೇನ್ ಟೈಪ್ಸ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ತಿಳ್ಕೊಳ್ಳೋಣ. ಆ್ಯಂಡ್ ಹೌ ಟು ಡ್ರಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್. ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಯಾವ ಥರ ನಾವು ಡ್ರಾ ಮಾಡಬೇಕು, ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿರ್ಬೋದು, ಸ್ಟಾಕ್ಸ್ಗಳಲ್ಲಿ ಯಾವ ಥರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಮೇನಾಗಿ ಫಸ್ಟ್ ಒನ್, ಸೊ ಬೇಸಿಕ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂದರೆ ಏನು. ಸೊ ಫಸ್ಟ್ ನಾವು ಸಪೋರ್ಟ್ ಅಂದರೆ ತಿಳ್ಕೊಳ್ಳೋಣ, ಆಮೇಲೆ ರೆಸಿಸ್ಟೆನ್ಸ್ ಲೆವೆಲ್ ಅಂತ ತಿಳ್ಕೊಳ್ಳೋಣ. ಓಕೆ, ಯಾವುದೇ ಇಂಡೆಕ್ಸ್ ಆಗಿರ್ಬೋದು, ಸ್ಟಾಕ್ಸ್ಗಳಾಗಿರ್ಬೋದು. ಸೊ ನಾವು ಚಾರ್ಟಲ್ಲಿ ಅಬ್ಸರ್ವ್ ಮಾಡುವಾಗ ಒಂದು ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸಪೋರ್ಟ್ ಅಂದರೆ ಒಂದು ಏರಿಯಾ, ಒಂದು ಲೆವೆಲ್. ಓಕೆ, ಒಂದು ಲೆವೆಲ್. ಸಪೋರ್ಟ್ ಅಂದರೆ ಒಂದು ಏರಿಯಾ ಅಥವಾ ಒಂದು ಲೆವೆಲ್. ಆ ಏರಿಯಾ ಅಥವಾ ಲೆವೆಲಲ್ಲಿ ಸಫಿಷಿಯೆಂಟ್ ಆಗಿ ಸ್ಟ್ರಾಂಗ್ ಬೈಯಿಂಗ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಒಂದು ಸಫಿಷಿಯೆಂಟ್ ಅಥವಾ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಬೈಯಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇದು ಸ್ಪಾಟ್ ಪ್ರೈಸ್ ಆಗಿದ್ದರೆ ಸ್ಪಾಟ್ ಪ್ರೈಸ್ನ ಕೆಳಗಡೆ ಸಪೋರ್ಟ್ ಲೆವೆಲ್ ಅನ್ನೋದು ಇರುತ್ತೆ. ಪ್ರೈಸ್ ಅನ್ನೋದು ಫಾಲ್ ಆಗುವಾಗ ಒಂದು ಲೆವೆಲಲ್ಲಿ, ಒಂದು ಏರಿಯಾದಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಬೈಯಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಏಕೆ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದು ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳ್ಕೊಳ್ಳೋಣ. ಪ್ರೈಸ್ ಫಾಲ್ ಆಗುವಾಗ ಒಂದು ಏರಿಯಾದಲ್ಲಿ ಸ್ಟ್ರಾಂಗ್ ಆಗಿರುವಂಥ ಒಂದು ಲೆವೆಲಲ್ಲಿ ಸಬ್ಸೆಂಟ್ ಆಗಿರುವಂಥ ಒಂದು ಅಂದರೆ ಸೇಲರ್ಸ್ಗೆ ಈಕ್ವಲ್ ಆಗಿ ಬೈಯರ್ಸ್ ಅಥವಾ ಸೇಲರ್ಸ್ಗನ್ನ ಹೆಚ್ಚಾಗಿ ಬೈಯಿಂಗ್ ಆ್ಯಕ್ಟಿವಿಟಿ ಅನ್ನೋದು ನಡೆಯುತ್ತೆ ಆ ಲೆವೆಲಲ್ಲಿ. ಓಕೆ, ಈ ಲೆವೆಲಲ್ಲಿ ಒಂದು ಹೆಚ್ಚಾಗಿ ಬೈಯಿಂಗ್ ಆ್ಯಕ್ಟಿವಿಟಿ ಅನ್ನೋದು ನಡೆಯಲಾಗುತ್ತೆ. ಸೊ ಅವಾಗ ಪ್ರೈಸ್ ಅನ್ನೋದು ಏನಾಗುತ್ತೆ, ಅಲ್ಲಿಂದ ಪ್ರೈಸ್ ಅನ್ನೋದು ಸಪೋರ್ಟ್ ತೊಗೊಂಡು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ನಾವು ಸಪೋರ್ಟ್ ಅಂತೇವೆ. ಅದೇ ರೆಸಿಸ್ಟೆನ್ಸ್ ಅಂದರೆ ಒಂದು ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ಗಳು ಒಂದು ಪ್ರೈಸಲ್ಲಿ ಟ್ರೇಡಿಂಗ್ ಆಗುವಾಗ, ಓಕೆ, ಒಂದು ಪ್ರೈಸಲ್ಲಿ ಟ್ರೇಡಿಂಗ್ ಆಗುವಾಗ ಇದಕ್ಕೆ ನಾವೇನಂತೇವೆ, ಸ್ಪಾಟ್ ಪ್ರೈಸ್ ಅಂತೇವೆ. ಸ್ಪಾಟ್ ಪ್ರೈಸ್ನ ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಇರುತ್ತೆ. ಸೊ ಈ ಲೆವೆಲಲ್ಲಿ ಒಂದು ಸಫಿಷಿಯೆಂಟ್ ಅಥವಾ ಒಂದು ಸ್ಟ್ರಾಂಗ್ ಸೇಲಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಪ್ರೈಸ್ ಅನ್ನೋದು ಫಾಲ್ ಆಗುತ್ತೆ. ಏಕೆಂದರೆ ಸೊ ಬೈಯರ್ಸ್ಗೆ ಈಕ್ವಲ್ ಆಗಿ ಅಥವಾ ಬೈಯರ್ಸ್ಗೆ ಹೆಚ್ಚಾಗಿ ಸೇಲಿಂಗ್ ಅನ್ನೋದು ಕ್ರಿಯೇಟ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಫಾಲ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ರೆಸಿಸ್ಟೆನ್ಸ್ ಲೆವೆಲ್ ಅಂತೇವೆ. ಅಂದರೆ ಸ್ಪಾಟ್ ಪ್ರೈಸ್ನ ಕೆಳಗಡೆ ಒಂದು ಸಫಿಷಿಯೆಂಟ್ ಅಥವಾ ಸ್ಟ್ರಾಂಗ್ ಬೈಯಿಂಗ್ ಅನ್ನೋದು ಕ್ರಿಯೇಟ್ ಆಗಿದ್ದಲ್ಲಿ ಅದಕ್ಕೆ ನಾವು ಸಪೋರ್ಟ್ ಲೆವೆಲ್ ಅಂತೇವೆ. ಸ್ಪಾಟ್ ಪ್ರೈಸ್ನ ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದಿರುತ್ತೆ. ಇಲ್ಲಿ ಒಂದು ಸಫಿಷಿಯೆಂಟ್ ಅಥವಾ ಒಂದು ಸ್ಟ್ರಾಂಗ್ ಸೇಲಿಂಗ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಸೊ ಇದಕ್ಕೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿ ಅಂತೇವೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿ ಲೆವೆಲ್ಸ್ ಅನ್ನೋದು ಇವೆರಡು ಇಂಟರ್ಚೇಂಜೇಬಲ್. ಅಂದರೆ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಥರ ಆ್ಯಕ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗುತ್ತೆ. ಯಾವ ಥರ ಅಂದರೆ, ಸಪೋಸ್ ಈಗ ಸ್ಪಾಟ್ ಪ್ರೈಸ್ ಅನ್ನೋದು ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸ್ಪಾಟ್ ಪ್ರೈಸ್ ಇಲ್ಲಿದೆ, ಕೆಳಗಡೆ ಒಂದು ಪ್ರೀವಿಯಸ್ಸಲ್ಲಿ ಫಾರ್ಮೇಷನ್ ಆಗಿರುವಂಥ ಒಂದು ಸಪೋರ್ಟ್ ಲೆವೆಲ್ ಇದೆ. ಅಲ್ಲಿಂದ ಪ್ರೈಸ್ ಅನ್ನೋದು ಫಾಲ್ ಆಗುವಾಗ ಈ ಸಪೋರ್ಟ್ ಲೆವೆಲಲ್ಲಿ ಆ್ಯಕ್ಟ್ ಆಗುತ್ತೆ. ಇಲ್ಲಿ ಪ್ರೈಸ್ ರಿಜೆಕ್ಷನ್ ಆಗಿದ್ದಲ್ಲಿ ಇದು ಬ್ರೇಕ್ಔಟ್ ಆಗುತ್ತೆ. ಸೊ ಇದು ಬ್ರೇಕ್ಔಟ್ ಆಗಿದ್ದಲ್ಲಿ ಈ ಸಪೋರ್ಟ್ ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಏಕೆಂದರೆ ಸ್ಪಾಟ್ ಪ್ರೈಸ್ ಅನ್ನೋದು ಇಲ್ಲಿ ಟ್ರೇಡಿಂಗ್ ಆಗುವಾಗ ಮೇಲ್ಗಡೆ ಇರುವುದು ರೆಸಿಸ್ಟೆನ್ಸ್ ಲೆವೆಲ್, ರೈಟ್. ಅದೇ ಥರ ಪ್ರೈಸ್ ಅನ್ನೋದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಬ್ರೇಕ್ಔಟ್ ಮಾಡಿ ಅದ್ರ ಮೇಲ್ಗಡೆ ಟ್ರೇಡಿಂಗ್ ಆಗಿ ಸ್ಟಾರ್ಟ್ ಮಾಡಿದರೆ ಈ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ನಮಗೆ ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ.
ಸೊ ಈ ಥರ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಇಂಟರ್ಚೇಂಜಬಲ್ ಅನ್ನೋದು ಆಗುತ್ತೆ. ಸಪೋರ್ಟ್ ಲೆವೆಲ್ ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಥರ ಆ್ಯಕ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಇನ್ನೊಂದ್ಸರಿ ಕ್ಲಿಯರಾಗಿ ತಿಳ್ಕೊಂಡ್ರೆ ಪ್ರೈಸ್ ಅನ್ನೋದು ಇಲ್ಲಿ ಟ್ರೇಡಿಂಗ್ ಆಗ್ತಾ ಇರುತ್ತೆ. ಪ್ರೈಸ್ ಇಲ್ಲಿ ಟ್ರೇಡಿಂಗ್ ಆಗುವಾಗ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ, ಕೆಳಗಡೆ ಒಂದು ಸಪೋರ್ಟ್ ಲೆವೆಲ್ ಇರುತ್ತೆ. ಸೊ ಪ್ರೈಸ್ ಅನ್ನೋದು ಫಾಲ್ ಆಗಿ ಎಲ್ಲಿವರೆಗೆ ಹೋಗುತ್ತೆ, ಅದು ಸಪೋರ್ಟ್ ಲೆವೆಲ್ವರೆಗೆ ಹೋಗುತ್ತೆ. ಹೌದಾ? ಸಪೋರ್ಟ್ ಲೆವೆಲ್ ಅನ್ನೋದು ಬ್ರೇಕ್ಔಟ್ ಆಗಿದ್ದಲ್ಲಿ ಸಪೋರ್ಟ್ ಲೆವೆಲ್ ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ, ಏಕೆಂದರೆ ಪ್ರೈಸ್ನ ಮೇಲ್ಗಡೆ ಇರುವುದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಓಕೆ, ಸೊ ಅದೇ ಥರ ಪ್ರೈಸ್ ಅನ್ನೋದು ರೈಸ್ ಆಗಿದೆ ಅಂದರೆ ಯಾವ ಲೆವೆಲ್ಗೆ ಹೋಗುತ್ತೆ, ಅದು ರೆಸಿಸ್ಟೆನ್ಸ್ ಲೆವೆಲ್ಗೆ ಹೋಗುತ್ತೆ. ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗಿದ್ದಲ್ಲಿ ಇದು ನಮಗೆ ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ. ಸೊ ಅವಾಗೆ ಫಾಲ್ ಆಗುವಾಗ ಏನು ಅನಲೈಸಿಂಗ್ ಮಾಡಬೇಕು, ಸೊ ಯಾವ ಲೆವೆಲ್ವರೆಗೆ ಫಾಲ್ ಆಗುತ್ತೆ ಅವಾಗೆ ಒಂದು ಸಪೋರ್ಟ್ ಲೆವೆಲ್ವರೆಗೆ ಫಾಲ್ ಆಗುತ್ತೆ ಅಂತ ನಾವು ಅನಲೈಸಿಂಗ್ ಮಾಡಬೇಕಾಗುತ್ತೆ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಇವೆರಡು ಇಂಟರ್ಚೇಂಜಬಲ್ ಆಗಿರುತ್ತೆ. ಓಕೆ, ಹಾಗಾದರೆ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಹೆಚ್ಚಾಗಿ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಮೇನ್ ಆಗಿ ಇವೇ ಮೇನ್ ಟೈಪ್ಸ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂತ ಇದೆ. ಎಲ್ಲೆಲ್ಲಿ ಹೆಚ್ಚಾಗಿ ಫಾರ್ಮೇಷನ್ ಆಗುತ್ತೆ ಅಂದರೆ ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋಸ್ ಅಲ್ಲಿ ಒಂದು ಫಾರ್ಮೇಷನ್ ಆಗುತ್ತೆ. ಓಕೆ, ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋಸ್ ಹತ್ರ ಫಾರ್ಮೇಷನ್ ಆಗುತ್ತೆ. ಅಂದರೆ ಸ್ಟಾಕ್ ಪ್ರೈಸ್ ಅನ್ನೋದು ಪ್ರೀವಿಯಸ್ಸಲ್ಲಿ ಒಂದು ಹೈ ಕ್ರಿಯೇಟ್ ಆಗಿ ಮತ್ತೆ ಅದು ಒಂದು ಕನ್ಸಲ್ಟೇಷನ್ ಅಲ್ಲಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಪ್ರೈಸ್ ರೈಸ್ ಆಗ್ತಾ ಇದೆ ಅಂದರೆ ಈ ಲೆವೆಲ್ ಅದು ರೆಸಿಸ್ಟೆನ್ಸ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ. ಅದೇ ಥರ ಫಾಲ್ ಆಗಿದೆ ಅಂದ್ರೂ ಈ ಲೆವೆಲ್ ಅನ್ನೋದು ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ. ಓಕೆ, ಸೊ ಪ್ರೀವಿಯಸ್ನ ಒಂದು ಹೈಸ್ ಆ್ಯಂಡ್ ಲೋಸ್ ಅನ್ನೋ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಟ್ರೆಂಡ್ ಲೈನ್ಸ್ ಅನ್ನೋ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಥರ್ಡ್ ಒನ್ ಬಂದು ಕನ್ಸಲ್ಟೇಷನ್ ಏರಿಯಾ ಅಥವಾ ರೇಂಜಿಂಗ್ ಏರಿಯಾ. ಆ ಏರಿಯಾದಲ್ಲಿ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಫೋರ್ತ್ ಒನ್ ಗ್ಯಾಪ್ಸ್ಗಳು ಕ್ರಿಯೇಟ್ ಆಗಿದ್ದಲ್ಲಿ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಒಂದು ಚಾನಲ್ ಒಳಗೆ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ರೂ ಅಲ್ಲಿನೂ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಪ್ರೀವಿಯಸ್ ಒಂದು ಹೈಸ್ ಆ್ಯಂಡ್ ಲೋಸಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಫಾರ್ಮೇಷನ್ ಆಗುತ್ತೆ. ಓಕೆ, ಟ್ರೆಂಡ್ ಲೈನ್ಸ್ ಅಂದರೆ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ನಾವು ಇಲ್ಲೊಂದು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೋತೇವೆ. ಸೊ ಈ ಟ್ರೆಂಡ್ ಲೈನ್ ಅನ್ನೋದು ನಮಗೆ ಸಪೋರ್ಟ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಅದೇ ಥರ ಅಂದರೆ ಈ ಒಂದು ಲೋಸ್ಗಳು ಹೈಯರ್ ಲೋಸ್ಗಳು ನಮಗೆ ಸಪೋರ್ಟಲ್ಲಿ ಆ್ಯಕ್ಟ್ ಆಗುತ್ತೆ. ಅದೇ ಥರ ಹೈಯರ್ ಹೈಸ್ ಅನ್ನೋದು ನಮಗೆ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಆ್ಯಕ್ಟ್ ಆಗಲಾಗುತ್ತೆ. ಓಕೆ, ಆ್ಯಂಡ್ ಥರ್ಡ್ ಒನ್ ಬಂದು ರೇಂಜಿಂಗ್ ಏರಿಯಾ ಅಂದರೆ ಸೈಡ್ ವೇಸ್ ಮೂವ್ಮೆಂಟ್ ಏನಾಗಿರುತ್ತಲ್ಲ, ಅದು ಕನ್ಸಲ್ಟೇಷನಲ್ಲಿ ಸೈಡ್ ವೇಸ್ ಏನು ಫಾರ್ಮೇಷನ್ ಆಗಿರುತ್ತಲ್ಲ, ಸೈಡ್ ವೇಸ್ ಫಾರ್ಮೇಷನ್ ಆಗಿದ್ದಲ್ಲಿ ಈ ಒಂದು ಲೆವೆಲ್ಸ್ನ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಓಕೆ, ಆ್ಯಂಡ್ ಗ್ಯಾಪ್ಸ್ ಅಂದರೆ ಪ್ರೀವಿಯಸ್ ಡೇಸ್ನ ಒಂದು ಕ್ಲೋಸಿಂಗ್ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಗಿರ್ಬೋದು ಅಥವಾ ಗ್ಯಾಪ್ ಡೌನ್ ಆಗಿರ್ಬೋದು. ಓಕೆ, ಸೊ ಈ ಲೆವೆಲ್ಸನ್ನು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಓಕೆ, ಸೊ ಸಪೋಸ್ ಈಗ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಗ್ಯಾಪ್ ಅಪ್ ಆಗಿದೆ ಅಂದರೆ ಪ್ರೀವಿಯಸ್ ಡೇಸ್ನ ಲೋ ಅನ್ನ ನಮಗೆ ಸಪೋರ್ಟ್ ಥರ ಆ್ಯಕ್ಟ್ ಆಗಲಾಗುತ್ತೆ. ಸೊ ಅದೇ ಥರ ಪ್ರೀವಿಯಸ್ ಡೇಸ್ ಕ್ಲೋಸಿಂಗನ್ನು ಗ್ಯಾಪ್ ಡೌನಲ್ಲಿ ಓಪನ್ ಆಗಿದೆ ಅಂದರೆ ಈ ಒಂದು ಪ್ರೀವಿಯಸ್ ಡೇಸ್ನ ಕ್ಲೋಸ್ ಇರುತ್ತಲ್ಲ, ಈ ಕ್ಲೋಸ್ ಅನ್ನೋದು ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ. ಓಕೆ, ಆ್ಯಂಡ್ ಅದೇ ಥರ ಚಾನಲ್ ಅನ್ನೋದು ಒಂದು ರೇಂಜ್ನ ಒಳಗಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇದೇ ಒಂದು ರೇಂಜ್ ಒಳಗೆ ಮೂವ್ಮೆಂಟ್ ಆಗ್ತಿರುತ್ತೆ. ಅವಾಗ ಈ ಹೈಯರ್ ಲೋಸ್ಗಳು ಏನು ಕನೆಕ್ಟ್ ಆಗಿರುತ್ತಲ್ಲ, ಇದು ನಮಗೆ ಸಪೋರ್ಟ್ ಥರ ವರ್ಕ್ ಆಗುತ್ತೆ. ಈ ಹೈಯರ್ ಹೈಸ್ ಫಾರ್ಮೇಷನ್ ಆಗಿದ್ದಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಗ್ಯಾಪ್ಸು, ರೇಂಜಿಂಗ್ ಏರಿಯಾ, ಟ್ರೆಂಡ್ ಲೈನ್ಸು, ಇವುಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳ್ಕೊಳ್ಳೋಣ. ಇಂಟ್ರಾಡೇ ಟ್ರೇಡಿಂಗ್ ಮಾಡುವವರಿಗೆ ಪ್ರೀವಿಯಸ್ ಡೇಸ್ನ ಒಂದು ಹೈಸ್ ಆ್ಯಂಡ್ ಲೋಸ್, ಇವೇನು ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋ ಇದೆಯಲ್ಲ, ಅದೇ ಥರ ನೀವು ಪ್ರೀವಿಯಸ್ ಡೇಸ್ನ ಹೈಸ್ ಆ್ಯಂಡ್ ಲೋಸನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಸಲುವಾಗಿ. ಪ್ರೀವಿಯಸ್ ಡೇಸ್ನ ಒಂದು ಹೈಸ್ ಆ್ಯಂಡ್ ಲೋಸ್. ಸಪೋಸ್ ಈಗ ಪ್ರೀವಿಯಸ್ ಡೇ ಸ್ಟಾಕನ್ನು ಈ ಥರ ಮೂವ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ಥರ ಮೂವ್ಮೆಂಟ್ ಆಗಿದ್ದಲ್ಲಿ ಪ್ರೀವಿಯಸ್ ಡೇಸ್ನ ಇದು ಹೈ ಆ್ಯಂಡ್ ಪ್ರೀವಿಯಸ್ ಡೇಸ್ನ ಇದು ಲೋ. ಸೊ ಇವೆರಡು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗೋ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಓಕೆ, ಸೊ ಸ್ಪಾಟ್ ಪ್ರೈಸ್ ಇಲ್ಲಿದೆ ಅಂದರೆ ಕೆಳಗಡೆ ಇರೋದು ಸಪೋರ್ಟ್, ಇನ್ನು ಪ್ರೈಸ್ ರೈಸ್ ಆದರೂ ಇದು ರೆಸಿಸ್ಟೆನ್ಸ್ ಲೆವೆಲ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಬ್ರೇಕ್ಔಟ್ ಆದರೆ ನಾವು ಈ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಮಾಡುವವರು ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ಗಳಾಗಿರ್ಬೋದು, ಪ್ರೀವಿಯಸ್ ಡೇಸ್ನ ಹೈಸ್ ಆ್ಯಂಡ್ ಲೋಸ್ ಅನ್ನೋದು ಕನ್ಸಿಡರ್ ಮಾಡಬೇಕು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ಗೆ. ಅದ್ರ ಜೊತೆಗೆ ಈಗ ಮೇನ್ ಟೈಪ್ಸ್ ಅಂತ ತಿಳ್ಕೊಂಡಿವಲ್ಲ, ಅವನು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸನ್ನು ನಾವು ಯಾವ ಥರ ಡ್ರಾ ಮಾಡ್ಕೋಬೇಕು? ಈ ತಿಳ್ಕೊಂಡಿರೋ ಪ್ರತಿಯೊಂದು ಟಾಪಿಕ್ಸ್ನ ಹಿಡ್ಕೊಂಡು ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೋಬೇಕು. ಹಾಗಾದರೆ ನಾವು ಚಾರ್ಟ್ಸಲ್ಲಿ ಡ್ರಾ ಮಾಡ್ಕೋವಾಗ ಈಸಿಯಾಗಿ ಡ್ರಾ ಮಾಡ್ಕೋಬೋದಾ ಅಂದರೆ ವೆರಿ ಈಸಿಯಾಗಿ ಸಿಂಪಲಾಗಿ ನೀವು ಡ್ರಾ ಮಾಡ್ಕೋಬೋದು. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡೋಣ. ಓಕೆ,
ಒನ್ ಡೇ ಟೈಮ್ ಫ್ರೇಮ್ ಇದೆ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಡ್ರಾ ಮಾಡ್ಕೋವಾಗೂ ಟೈಮ್ ಫ್ರೇಮ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೊಸಿಷನಲ್ ಟ್ರೇಡಿಂಗ್ ಮಾಡುವವರಿಗೆ ಬೇರೆ ಟೈಮ್ ಫ್ರೇಮ್ ಯೂಸ್ ಮಾಡ್ಕೋಬೇಕು, ಇಂಟರ್ಡೇ ಟ್ರೇಡಿಂಗ್ ಯೂಸ್ ಮಾಡುವಾಗ ಬೇರೆ ಟೈಮ್ ಫ್ರೇಮ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಟೈಮ್ ಫ್ರೇಮ್ಸ್ ಅನ್ನೋದು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವು ಇಂಟರ್ಡೇ ಪರ್ಪಸ್ಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೊಳ್ಳೋಣ ಯಾವ ಥರ ಇರುತ್ತೆ ಅಂತೇಳಿ. ಓಕೆ, ಸೊ ಇಂಟರ್ಡೇ ಪರ್ಪಸ್ಗೆ ಇಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ನ 2 ಟೈಪ್ಸಲ್ಲಿ ಡ್ರಾ ಮಾಡ್ಕೋಬೋದು. ಒಂದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಹಿಡ್ಕೊಂಡು ಡ್ರಾ ಮಾಡ್ಕೋಬೋದು, ಸೆಕೆಂಡ್ ಒನ್ ಬಂದು ಲೈನ್ ಚಾರ್ಟ್ಸ್ ಹಿಡ್ಕೊಂಡು ಡ್ರಾ ಮಾಡ್ಕೋಬೋದು. ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಆ್ಯಂಡ್ ಲೈನ್ ಚಾರ್ಟ್ಸ್. ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿದ್ದಲ್ಲಿ ನೀವು ಲೈನ್ ಚಾರ್ಟ್ಸ್ ಹಿಡ್ಕೊಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೋಬೋದು. ಸೊ ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋಸ್ ಅನ್ನೋ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೇವೆ. ಹೌದಾ, ಇದು ಪ್ರೀವಿಯಸ್ ಹೈ, ಇದು ಪ್ರೀವಿಯಸ್ ಲೋಸ್. ಓಕೆ, ಸೊ ಪ್ರೈಸ್ ಈಗ ಇಲ್ಲಿ ಮೂವ್ಮೆಂಟ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮೂವ್ಮೆಂಟ್ ಆಗುವಾಗ ಪ್ರೀವಿಯಸಲ್ಲಿ ನಮಗೆ ಒಂದು ಹೈ ನೋಡಿದರೆ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಇದೊಂದು ಟಚಸ್ ಇಲ್ಲಾಗಿದೆ. ಹೌದಾ, ಇದೊಂದು ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಅದ್ರ ಮೇಲ್ಗಡೆ ನೋಡಿದಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಆ್ಯಂಡ್ ಇದೊಂದು ಆಗುತ್ತೆ, ಇದೊಂದು. ಓಕೆ, ಸೊ ಈ ಥರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಒಂದು ಸಾರಿ ನಾವು ಡ್ರಾ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಇಂಪಾರ್ಟೆಂಟ್, ವೆರಿ ಲಾಂಗ್ ಆಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ನ ಡ್ರಾ ಮಾಡ್ಕೋಕೆ ಹೋಗಬೇಡಿ. ಮಿನಿಮಮ್ ನಮಗೆ 200 to 300 ಇನ್ಬ್ಯೂಟ್ನಲ್ಲೇ ನಮಗೆ ಒಂದು ಯಾವುದಾದ್ರೂ ಒಂದು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಇರಬೇಕಾಗುತ್ತೆ. ಸಪೋಸ್ ಈಗ 37,500 ಒಂದು ಸಪೋರ್ಟ್ ಪಾಯಿಂಟ್ ಇದೆ ಅಂತ ತಿಳ್ಕೊಂಡು ನೀವು ಕಂಪ್ಲೀಟಾಗಿ ಮತ್ತೆ ನೀವು 38,000 ಹತ್ರ ಒಂದು ಲೆವೆಲ್ನ ಡ್ರಾ ಮಾಡ್ಕೋಕೆ ಹೋಗಬೇಡಿ. ಸೊ ಇನ್ಬಿಟ್ವೀನ್ ಒಂದು 2 to 300 ಇನ್ಬಿಟ್ವೀನಲ್ಲೇ ಒಂದು ಲೆವೆಲ್ ಅನ್ನೋದು ನಮಗೆ ಫಾರ್ಮೇಷನ್ ಆಗಬೇಕು. ಯಾಕೆಂದರೆ ನಮಗೆ ಬ್ಯಾಂಕ್ ನಿಫ್ಟಿ ಅನ್ನೋದು ಕಂಪ್ಲೀಟ್ಲಿ ಸಿಂಗಲ್ ಮೂಮೆಂಟಲ್ಲಿ ಅಲ್ಲಿವರೆಗೆ ಹೋಗೋದಿಲ್ಲ. ಒಂದು ಲೆವೆಲಲ್ಲಿ ಸಸ್ಟೈನ್ ಆಗುತ್ತೆ, ಆಮೇಲೆ ಬ್ರೇಕ್ಔಟ್ಸ್ ಆಗಿ ಫರ್ದರ್ ಮೂಮೆಂಟ್ಸ್ ಅನ್ನೋದು ಕೊಡುತ್ತೆ. ಹಾಗಾಗಿ ಸೊ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ಗ್ಯಾಪ್ ಎಷ್ಟಿರಬೇಕು, ನಮಗೆ 200 to 300 ವರೆಗೆ ಒಂದು ಲೆವೆಲ್ ಅನ್ನೋದು ಇರಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ನ ಡ್ರಾ ಮಾಡ್ಕೊಳ್ಳೋಣ. 2 ಟೈಪ್ಸಲ್ಲಿ ಡ್ರಾ ಮಾಡ್ಕೋತೇವೆ. ಒಂದು ಕ್ಯಾಂಡಲ್ ಸ್ಟಿಕ್ಸಲ್ಲಿ, ಇನ್ನೊಂದು ಬಂದು ಲೈನ್ ಚಾರ್ಟ್ಸಲ್ಲಿ ಡ್ರಾ ಮಾಡ್ಕೋತೇವೆ. ಫಸ್ಟ್ ನಾವು ಕ್ಯಾಂಡಲ್ ಸ್ಟಿಕ್ಸಲ್ಲಿ ಇಟ್ಕೊಂಡು ಡ್ರಾ ಮಾಡೋಣ, ಆಮೇಲೆ ಲೈನ್ ಚಾರ್ಟ್ಸಲ್ಲಿ ಇಟ್ಕೊಂಡು ಡ್ರಾ ಮಾಡೋಣ. ಓಕೆ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಳ್ಳಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಂಡ್ಮೇಲೆ ಮ್ಯಾಕ್ಸಿಮಮ್ ಟಚಸ್ ಎಲ್ಲಾಗಿದೆ. ಮ್ಯಾಕ್ಸಿಮಮ್ ಟಚಸ್ ಅಂದರೆ ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋಸ್ಗಳು. ಇದು ಪ್ರೀವಿಯಸ್ ಹೈಸ್, ಇವು ಪ್ರೀವಿಯಸ್ ಹೈಸ್. ಓಕೆ, ಪ್ರೀವಿಯಸ್ ಹೈಸ್ಗಳಲ್ಲಿ ಒಂದು ಲೆವೆಲ್ ಅನ್ನೋದು ಇರುತ್ತೆ. ಓಕೆ, ಈ ಥರ ಲೆವೆಲ್ಸ್ ಅನ್ನೋದು ಇರುತ್ತೆ. ಓಕೆ, ನೀವು ಮ್ಯಾಕ್ಸಿಮಮ್ ಆಗಿ ನೋಡ್ಕೊಳ್ಳಿ. ಪ್ರೀವಿಯಸ್ಸಲ್ಲಿ ನಮಗೆ ಎಲ್ಲೆಲ್ಲಿ ಟೆಸ್ಟ್ ಮಾಡಿರುತ್ತೋ ಅದೇ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಈಗ ಇಲ್ಲಿ ಡ್ರಾ ಆಪ್ಷನ್ ಇದೆ. ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಓಕೆ, ಹಾರ್ಜೆಂಟಲ್ ಲೈನ್ಸ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಹಾರ್ಜೆಂಟಲ್ ಲೈನ್. ಹಾರ್ಜೆಂಟಲ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ನಾವು ಮೇಲ್ಗಡೆಯಿಂದ ಡ್ರಾ ಮಾಡ್ಕೊತಾ ಬರೋಣ. ಸೊ ಮ್ಯಾಕ್ಸಿಮಮ್ ಟಚಸ್ ಇಲ್ಲಾಗಿದೆ, ರೈಟ್. ಇದೊಂದು ಪ್ರೀವಿಯಸ್ ಡೇಸ್ನ. ಓಕೆ, ಆ್ಯಂಡ್ ಅದೇ ಥರ ಮ್ಯಾಕ್ಸಿಮಮ್ ಇಲ್ಲಿ ಒಂದು ಪ್ರೈಸನ್ನು ಟೆಸ್ಟ್ ಮಾಡಲಾಗಿದೆ, ಇಲ್ಲಿ ಒಂದು ಹಾಕೋಬೋದು ನಾವು. ಓಕೆ, ಅದೇ ಥರ ಇನ್ನೂ ನಾವು ಜೂಮ್ ಔಟ್ ಮಾಡಿಕೊಂಡ್ರೆ ಈ ಲೆವೆಲ್ ಬರುತ್ತೆ ನೋಡಿ. ಓಕೆ, ಸೊ ಪ್ರೈಸ್ ಅನ್ನೋದು ಎಕ್ಸಾಕ್ಟ್ ಆಗಿ ಈ ಒಂದು ಪ್ರೈಸ್ಗೆ ಬಂದು ಕ್ಲೋಸ್ ಆಗಿದೆ. ಸೊ ಏಕೆಂದರೆ ಪ್ರೀವಿಯಸ್ಸಲ್ಲಿ ಒಂದು ಟೆಸ್ಟ್ ಮಾಡಿದ್ದೆ ಪ್ರೈಸ್ ಅನ್ನೋದು 37,100 ಟೆಸ್ಟ್ ಮಾಡಲಾಗಿದೆ. ಓಕೆ, ಆ್ಯಂಡ್ ಅದೇ ಥರ ಮ್ಯಾಕ್ಸಿಮಮ್ ಟಚಸ್ ಎಲ್ಲೆಲ್ಲಾಗಿದೆ. ಸೊ ಇದು ಒಂದು ಲೆವೆಲ್ ಬರುತ್ತೆ ನಮ್ಗೆ ಮ್ಯಾಕ್ಸಿಮಮ್ ಟಚಸ್. ಓಕೆ, ಮ್ಯಾಕ್ಸಿಮಮ್ ಟಚಸ್ ಅಂದರೆ ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋಸ್. ಓಕೆ, ಸೊ ನಾವಿಲ್ಲಿ ಓನ್ಲಿ ಪ್ರೀವಿಯಸ್ನ ಹೈಸ್ ಆ್ಯಂಡ್ ಲೋಸ್ಗಳು ಹಿಡ್ಕೊಂಡು ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೋತಿದ್ದೇವೆ. ಇನ್ನೂ ಉಳಿದಿರೋ ಮೇನ್ ಟೈಪ್ಸ್ ಇದೆಯಲ್ಲ, ಟ್ರೆಂಡ್ ಲೈನ್ಸ್ ಆಗಿರ್ಬೋದು, ರೇಂಜಿಂಗ್ ಏರಿಯಾಸ್, ಗ್ಯಾಪ್ಸ್ ಆಗಿರ್ಬೋದು, ಚಾನಲ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರನೇ ವರ್ಕ್ ಆಗುತ್ತೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರೀವಿಯಸ್ ಹೈಸ್ ಆ್ಯಂಡ್ ಲೋಸ್ ಆ್ಯಂಡ್ ಮ್ಯಾಕ್ಸಿಮಮ್ ಟೈಮ್ಸ್ ನಮಗೆ ಟೆಸ್ಟ್ ಮಾಡಿರೋ ಲೆವೆಲ್ಸ್ಗಳು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಅದೇ ಥರ ಮ್ಯಾಕ್ಸಿಮಮ್ ಪ್ರೈಸ್ ಅನ್ನೋದು ಇಲ್ಲಿ ಟೆಸ್ಟ್ ಮಾಡಲಾಗಿದೆ. ಓಕೆ, ಆ್ಯಂಡ್ ಈ ಲೆವೆಲಲ್ಲೂ ಭಾಳಷ್ಟು ಟೆಸ್ಟ್ ಮಾಡಲಾಗಿದೆ. ಓಕೆ, ಆ್ಯಂಡ್ ಈ ಲೆವೆಲ್. ಓಕೆ, ಈ ಥರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೊಂಡ್ಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದಲ್ಲಿ ಟೈಮ್ ಫ್ರೇಮ್ ಅನ್ನೋದು ನೀವು ಹೈಯರ್ ಟೈಮ್ ಫ್ರೇಮ್ಸ್ನ ಹಿಡ್ಕೋಕೆ ಹೋಗಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಓನ್ಲಿ 3 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನೋದು ನಾನು ಫಾಲೋ ಮಾಡ್ತೇನೆ. ಇದರಲ್ಲಿ ಗುಡ್ ಎಕ್ಯುರಸಿ ಇದೆ. ಸೊ ನೀವು ಒಂದು ಸಲ 3 ಮಿನಿಟ್ಸಲ್ಲಿ ಟ್ರೈ ಮಾಡಿ ಆ್ಯಂಡ್ ಸ್ಟಡಿ ಮಾಡಿ. ನಿಮಗೆ ಇದು ಬೆಸ್ಟ್ ಸೂಟೇಬಲ್ ಅನಿಸಿದ್ರೆ ಇದನ್ನು ಫಾಲೋ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದು ಬೆಸ್ಟ್ ಸೂಟೇಬಲ್ ಆಗುತ್ತೋ ಆ ಟೈಮ್ ಫ್ರೇಮ್ಸ್ನ ನೀವು ಫಾಲೋ ಮಾಡ್ಬೋದು. ಓಕೆ, ಸೊ ನಾನು 3 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನೋದು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಈಗ ನಾವು 3 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಳ್ಳೋಣ. ಓಕೆ, ಸೊ 3 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಂಡಲ್ಲಿ ಪ್ರೈಸ್ ಅನ್ನೋದು ಇಲ್ಲಿ ಟೆಸ್ಟ್ ಮಾಡಲಾಗಿದೆ, ಅಂದರೆ 37,100 ಟೆಸ್ಟ್ ಮಾಡಲಾಗಿದೆ. ಓಕೆ, ಸೊ ಇದು ಬ್ರೇಕ್ಔಟ್ ಆದರೆ ಎಲ್ಲಿವರೆಗೆ ಪ್ರೈಸ್ ಫಾಲ್ ಆಗ್ಬೋದು? ಇದು ಬ್ರೇಕ್ಔಟ್ ಆದರೆ ಪ್ರೈಸ್ ಅನ್ನೋದು 36,850 ಫಾಲ್ ಆಗ್ಬೋದು. ಓಕೆ, ಸೊ ಇದು ಬ್ರೇಕ್ ಆದರೆ ಎಲ್ಲಿವರೆಗೆ ಫಾಲ್ ಆಗ್ಬೋದು? ಫಾಲ್ ಅಂದರೆ ಇಲ್ಲಿ ಇದು ಸಪೋರ್ಟ್ ತೊಗೋಬೋದು.
37,100 ಅಲ್ಲಿ ಸಪೋರ್ಟ್ ತಗೊಳ್ಳಲಾಗಿದೆ. ಇನ್ ಕೇಸ್ ಇದು ಬ್ರೇಕ್ಔಟ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಎಲ್ಲಿವರೆಗೆ ಫಾಲ್ ಆಗುತ್ತೆ ಅಂದರೆ ಪ್ರೈಸ್ ಅನ್ನೋದು ನೆಕ್ಸ್ಟ್ ಸೊ ಯಾವ ಲೆವೆಲ್ಗೆ ಹೋಗಿ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊಳ್ಳಾಗುತ್ತೆ ಅಂದರೆ 36,850 ಈ ಲೆವೆಲಲ್ಲಿ ಸಪೋರ್ಟ್ ತಗೊಳ್ಳಾಗುತ್ತೆ. ಇದು ಬ್ರೇಕ್ಔಟ್ ಆಗಿದ್ದಲ್ಲಿ ನಮಗೆ 36,600 ಹತ್ರ ಒಂದು ಸಪೋರ್ಟ್ ಇದೆ. ಆ್ಯಂಡ್ ಇದು ಬ್ರೇಕ್ಔಟ್ ಆಗಿದ್ದಲ್ಲಿ ನಮಗೆ 36,480 ಹತ್ರ ಇನ್ನೊಂದು ಸಪೋರ್ಟ್ ಲೆವೆಲ್ ಅನ್ನೋದು ಇರುತ್ತೆ. ಸೊ ಈ ಥರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಅನಲೈಸಿಂಗ್ ಮಾಡಬೇಕಾಗುತ್ತೆ. ಹಾಗಾದರೆ ಪ್ರೈಸ್ ಅನ್ನೋದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಪ್ರೈಸ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಲೆವೆಲ್ಸ್ ಯಾವುದು? ರೆಸಿಸ್ಟೆನ್ಸ್ ಲೆವೆಲ್ ಯಾವುದಂದರೆ 37,440 ಆಗಿರ್ಬೋದು. ಈ ಲೆವೆಲ್ ನಮಗೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಥರ ಆ್ಯಕ್ಟ್ ಆಗಲಾಗುತ್ತೆ. ಇದು ಬ್ರೇಕ್ಔಟ್ ಆಗಿದ್ದಲ್ಲಿ ಓಕೆ ರೆಸಿಸ್ಟೆನ್ಸ್ ಲೆವೆಲ್ ಅದು ಬ್ರೇಕ್ಔಟ್ ಆಗಿದ್ದಲ್ಲಿ ನಮಗೆ 37,800 ಅನ್ನೋದು ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದು ಆಗಿರುತ್ತೆ. ಓಕೆ ಈ ಥರ ನಾವು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು ಆ್ಯಂಡ್ ಸ್ಟಾಕ್ಸ್ಗಳಲ್ಲಿ ನಾವು ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡಿ ನೆಕ್ಸ್ಟ್ ಫರ್ದರ್ ಮೂವ್ಮೆಂಟ್ಸ್ ಅನ್ನೋದು ಯಾವ ಲೆವೆಲ್ವರೆಗೆ ಫಾಲ್ ಆಗ್ಬೋದು ಅಥವಾ ಯಾವ ಲೆವೆಲ್ವರೆಗೆ ರೈಸ್ ಆಗ್ಬೋದು ನಾವು ಈ ಥರ ಪ್ರೊಡಕ್ಷನ್ ಅನ್ನೋದು ಮಾಡ್ಬೋದು. ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ನಿಮಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಅರ್ಥ ಆಗುತ್ತೆ ಅದು ಎಷ್ಟು ಇಂಪಾರ್ಟೆನ್ಸ್ ಲೆವೆಲ್ಸ್ ಇದೆ ಅಂತೇಳಿ. ಸೊ ಈಗ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಕ್ಯಾಂಡಲ್ ಸ್ಟಿಕ್ಸಲ್ಲಿ ಇಟ್ಕೊಂಡು ನಾವು ಡ್ರಾ ಮಾಡಿದ್ದೇವೆ. ನಿಮ್ಗೆ ಕನ್ಫ್ಯೂಸ್ ಆಗಿದ್ದಲ್ಲಿ ನೀವು ಲೈನ್ ಚಾರ್ಟ್ಸಲ್ಲಿ ಇಟ್ಕೊಂಡು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಬೋದು. ಸೊ ಇದು ಲೈನ್ ಚಾರ್ಟ್ಸ್ ಹೌದಾ. ಸೊ ಈಗ ಎಲ್ಲ ಲೈನ್ಸನ್ನು ನಾವು ಡಿಲೀಟ್ ಮಾಡೋಣ. ಓಕೆ ಸೊ ಸೇಮ್ ಡ್ರಾ ಆಪ್ಷನ್ ಇಟ್ಕೊಂಡು ಹಾರ್ಜೆಂಟಲ್ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೈನ್ ಚಾರ್ಟ್ಸಲ್ಲಿ ನಾವು ಯಾವ ಥರ ಡ್ರಾ ಮಾಡ್ಕೋಬೇಕಂದ್ರೆ ಪ್ರೈಸ್ ಅನ್ನೋದು ರೈಸ್ ಆಗಿ ಎಲ್ಲಿ ರಿಜೆಕ್ಷನ್ ಆಗ್ತಾ ಇದೆ ಈ ರಿಜೆಕ್ಷನ್ ಪಾಯಿಂಟಲ್ಲಿ ಲೆವೆಲ್ಸ್ ಅನ್ನೋದು ನಾವು ಡ್ರಾ ಮಾಡ್ಕೋಬೇಕು. ಓಕೆ ಪ್ರೈಸ್ ರೈಸ್ ಆಗಿ ಇದರ ನಮಗೆ ರಿಜೆಕ್ಷನ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಇಲ್ಲಿ ರಿಜೆಕ್ಷನು, ಇದು ರಿಜೆಕ್ಷನು, ಓಕೆ ಇದು ರಿಜೆಕ್ಷನ್ ಬರುತ್ತೆ. ಓಕೆ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ನಮಗೆ ಟೆಸ್ಟ್ ಮಾಡಿದೆವೋ ಆ ಲೆವೆಲ್ಸ್ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸೊ ಈ ಲೆವೆಲ್ಸ್ ಎಲ್ಲ ನಾವು ಇಂಪಾರ್ಟೆಂಟ್ ಲೆವೆಲ್ಸೇ ಆಗುತ್ತೆ ಇವೆಲ್ಲ. ಓಕೆ ಸೊ ಇವೆಲ್ಲ ಲೆವೆಲ್ಸ್ ನಾವು ಐಡೆಂಟಿಫೈ ಮಾಡಿ ಈ ಲೆವೆಲ್ಸ್ಗಳ ಹತ್ರ ನಾವು ಲೈನ್ ಅನ್ನೋದು ನಾವು ಡ್ರಾ ಮಾಡ್ಕೋಬೇಕು. ಪ್ರೀವಿಯಸ್ಸಲ್ಲಿ ಆ ಒಂದು ಪ್ರೈಸನ್ನು ನಮಗೆ ಟೆಸ್ಟ್ ಮಾಡಿದಿರುತ್ತೆ. ಓಕೆ ಅಲ್ಲಿ ಟೆಸ್ಟ್ ಮಾಡಿರೋ ಲೆವೆಲ್ಸನ್ನು ನೀವು ಜೂಮ್ ಔಟ್ ಮಾಡಿಕೊಂಡು ಆ ಲೆವೆಲ್ಸ್ ಅನ್ನೋದು ಫಸ್ಟ್ ನೋಡಿ. ಆ ಲೆವೆಲ್ಸನ್ನು ನೋಡಿಕೊಂಡು ಆ ಲೆವೆಲ್ಸ್ಗಳಲ್ಲಿ ಲೈನ್ ಡ್ರಾ ಮಾಡ್ಕೋಕ್ಕೆ ಪ್ರಯತ್ನಿಸಿ. ಓಕೆ ಸೊ ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸನ್ನು ನಾವು ಡ್ರಾ ಮಾಡ್ಕೊಂಡಿದ್ದೇವೆ. ಸೊ ಹೀಗಾಗಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಟೈಮ್ ಫ್ರೇಮ್ ಇಟ್ಕೋಬೇಕು. ಕ್ಯಾಂಡಲ್ ಸ್ಟಿಕ್ಸ್ ಟೈಮ್ ಫ್ರೇಮ್ ಇಟ್ಕೊಂಡಿದ್ದಲ್ಲಿ ನೀವು ನೋಡ್ಬೋದು 3 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಟ್ಕೊಂಡಾಗ ಸೊ ಎಲ್ಲೆಲ್ಲಿ ನಾವು ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೇವೋ ಅಲ್ಲೆಲ್ಲ ಪ್ರೈಸ್ ಅನ್ನೋದು ಟೆಸ್ಟ್ ಮಾಡಿದೆ. ಪ್ರೈಸ್ ಟೆಸ್ಟಿಂಗ್ ಅಂದರೆ ಒಂದು ಲೆವೆಲಲ್ಲಿ ಪ್ರೈಸ್ ಟೆಸ್ಟ್ ಮಾಡುತ್ತೆ. ಇಲ್ಲಿ ಪ್ರೈಸ್ ಇನ್ಕ್ರೀಸ್ ಆದಾಗ ಪ್ರೈಸ್ ರೈಸ್ ಆದಾಗ ಬೈಯರ್ಸ್ ಅನ್ನೋರು ಆ್ಯಕ್ಟಿವ್ ಆಗಿರ್ತಾರೆ. ಯಾವಾಗ ಒಂದು ಲೆವೆಲ್ ಬರುತ್ತೋ ಒಂದು ಲೆವೆಲ್ ಬಂದಲ್ಲಿ ಲೋ ಲೆವೆಲಲ್ಲಿ ಬೈ ಮಾಡಿದವ್ರು ಏನು ಮಾಡ್ತಾರೆ ಇಲ್ಲಿ ಸೇಲ್ ಮಾಡೋಕ್ಕೆ ಪ್ರಯತ್ನಿಸ್ತಾರೆ. ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡ್ಕೋತಾರೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋವಾಗ ಸೊ ಬೈಯರ್ಸ್ಕನ್ನ ಸೇಲರ್ಸ್ನ ಸ್ಟ್ರೆಂತ್ ಅನ್ನೋದು ಇನ್ಕ್ರೀಸ್ ಆಗಿದ್ದಲ್ಲಿ ಅಲ್ಲಿಂದ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗುತ್ತೆ. ಸೊ ಇನ್ ಕೇಸ್ ಈ ಒಂದು ಲೆವೆಲಲ್ಲಿ ಸೇಲರ್ಸ್ನ ಬೈಯರ್ಸ್ ಅನ್ನೋರು ಡಾಮಿನೇಟ್ ಮಾಡಿದರು ಅಂದರೆ ಸೇಲರ್ಸ್ಕನ್ನ ಹೆಚ್ಚಾಗಿ ಬೈಯಿಂಗ್ ಮಾಡ್ತಾ ಇದ್ದಾರೆ ಅಂದಲ್ಲಿ ಪ್ರೈಸ್ ಅನ್ನೋದು ಬ್ರೇಕ್ಔಟ್ ಆಗಿ ಫರ್ದರ್ ಲೆವೆಲ್ವರೆಗೆ ಹೋಗೋ ಚಾನ್ಸಸ್ಗಳು ಇರುತ್ತೆ. ಓಕೆ ಸೊ ಈ ಥರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ಗಳನ್ನ ಡ್ರಾ ಮಾಡ್ಕೋತೇವೆ. ಸೊ ನಿಮಗೆ ಹೆಚ್ಚಿನ ನಾಲೆಜ್ ಪಡಿಬೇಕು ಅಂದಲ್ಲಿ ನೀವು ಬೇಸಿಸ್ ಟು ಅಡ್ವಾನ್ಸ್ ಲೆವೆಲ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ಗೆ ನೀವು ಜಾಯ್ನ್ ಆಗಿ. ಸೊ ಈ ಕೋರ್ಸಿಂದ ನಿಮಗೆ 1 ಇಯರ್ ಸಪೋರ್ಟ್ ಅನ್ನೋದು ಇರುತ್ತೆ. ಸೊ ನಿಮ್ಮ ಯಾವುದೇ ಡೌಟ್ಸ್ಗಳನ್ನ ನೀವು ಕ್ಲಾರಿಫಿಕೇಷನ್ ಮಾಡ್ಕೋಬೋದು. ಓಕೆ ಆ್ಯಂಡ್ ಅದೇ ಥರ ಆ ಕೋರ್ಸ್ ಜಾಯ್ನ್ ಆಗಿದ್ದಲ್ಲಿ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಂದರೆ 1 ಮಂತ್ ಇಂಟರ್ಡೇ ಸರ್ವಿಸ್ ಅನ್ನೋದು ಫ್ರೀಯಾಗಿ ಸಿಗಲಾಗುತ್ತೆ. ಇಂಟರ್ಡೇಯಲ್ಲಿ ಕಾಲ್ಸ್ ಕೊಡಲಾಗುತ್ತೆ 1 ಮಂತ್ವರೆಗೆ ಆ್ಯಂಡ್ 1 ಇಯರ್ವರೆಗೆ ಇನ್ವೆಸ್ಟ್ಮೆಂಟ್ಸ್ ಕಾಲ್ಸ್ ಅನ್ನೋದು ಕೊಡಲಾಗುತ್ತೆ. ಹೊಸದಾಗಿ ನಮ್ಮ ವೀಡಿಯೋಸ್ಗಳನ್ನ ನೋಡುವವರೆಗೆ ನೀವು ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಡೌಟ್ಸ್ ಇದ್ದಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಡೌಟ್ಸ್ಗಳನ್ನ ತಿಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.